ನಮಸ್ಕಾರ. ಅರುಣಾಚಲ ಪ್ರದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಆಸಕ್ತಿ ಇರೋರಿಗೆ ಇವತ್ತಿನ ಚರ್ಚೆ ತುಂಬಾ ಮುಖ್ಯ ಅನ್ಸತ್ತೆ. ಹೌದು, ಖಂಡಿತ. ನಮ್ಮ ಹತ್ರ ಇರೋ ಮಾಹಿತಿನ ಆಧರಿಸಿ ಅಲ್ಲಿನ ನೀಟ್ ಮತ್ತು ಎಂಬಿಬಿಎಸ್ ಪ್ರವೇಶದ ಬಗ್ಗೆ ಆಳವಾಡಿ ತಿಳಿಯೋಣ ಅಲ್ವಾ? ಹೌದು, ಖಂಡಿತವಾಗ್ಲು. ಅರುಣಾಚಲದಲ್ಲಿ ಎಂಬಿಬಿಎಸ್ ಸೀಟ್ ಪಡ್ಕೊಳ್ಳೋದು ಹೇಗೆ, ಅಲ್ಲಿ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ ಅಂದ್ರಲ್ಲ, ಅದರ ಬಗ್ಗೆ ಪ್ರಾಸೆಸ್, ಫೀಸ್ ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ ಇದೆಲ್ಲ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇದಾಗಿ, ಅರುಣಾಚಲ ಪ್ರದೇಶದಲ್ಲಿ ಎಂಬಿಬಿಎಸ್ ಸೇರ್ಬೇಕು ಅಂದ್ರೆ ಮುಖ್ಯವಾದ ಪರೀಕ್ಷೆ ಯಾವುದು? ಬೇರೆ ಏನಾದ್ರೂ ದಾರಿ ಇದೆಯಾ? ಇಲ್ಲ, ಸದ್ಯಕ್ಕೆ ಅಂದ್ರೆ ಒಂದೇ ದಾರಿ ಇರೋದು ನೀಟ್ ಯುಜಿ, ಅಂದ್ರೆ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ. ಓ, ನೀಟ್ ಮಾತ್ರನಾ? ಹೌದು, ಇದ್ರಲ್ಲಿ ಬರೋ ಸ್ಕೋರ್ ಮೇಲೆನೇ ಅಲ್ಲಿ ಎಂಬಿಬಿಎಸ್ ಅಡ್ಮಿಷನ್ ಸಿಗೋದು. ಬೇರೆ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಿಲ್ಲ ಸದ್ಯಕ್ಕೆ. ಓಕೆ, ಹಾಗಾದ್ರೆ ಈ ನೀಟ್ ಸ್ಕೋರ್ ಇಟ್ಕೊಂಡು ಹೋಗ್ಬೇಕಾದ ಕಾಲೇಜ್ ಯಾವುದು? ಅಲ್ಲಿ ಎಷ್ಟು ಸೀಟ್ಸ್ ಇದೆ? ಸದ್ಯಕ್ಕೆ ಅರುಣಾಚಲ ಪ್ರದೇಶದಲ್ಲಿ ಇರೋದು ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು. ಒಂದೇ ಒಂದು? ತೋಮೋ ರಿಬಾ ಆರೋಗ್ಯ ಮತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, TRHMS ಅಂತ ಹೇಳ್ತಾರೆ. ನಹರ್ಲಗುನ್ನಲ್ಲಿದೆ. ಇದು 2018ರಲ್ಲಿ ಶುರುವಾಗಿದ್ದು. ಕೇವಲ ಒಂದೇ ಕಾಲೇಜು ಅಂದ್ರೆ ಸ್ಪರ್ಧೆ ಸಹಜವಾಗಿ ಜಾಸ್ತಿ ಇರ್ಬೇಕಲ್ವೇ? ಖಂಡಿತ. TRHMSನಲ್ಲಿ ಒಟ್ಟು 100 ಸೀಟುಗಳು ಎಂಬಿಬಿಎಸ್ಗೆ. 100 ಸೀಟು? ಹೌದು. ಅದರಲ್ಲಿ 15% ಸೀಟುಗಳು ಅದು ಆಲ್ ಇಂಡಿಯಾ ಕೋಟಾ AIK ಅಂತೀವಲ್ಲ, ಅದರ ಅಡಿಯಲ್ಲಿ ಬರುತ್ತೆ. ಅಂದ್ರೆ ದೇಶದ ಯಾರಾದ್ರೂ ಈ 15 ಸೀಟುಗಳಿಗೆ ಸೆಂಟ್ರಲ್ ಕೌನ್ಸಿಲಿಂಗ್ ಮೂಲಕ ಅಪ್ಲೈ ಮಾಡಬಹುದು. ಸರಿ. ಉಳಿದ 85% ಸೀಟುಗಳು ರಾಜ್ಯ ಕೋಟಾ, ಸ್ಟೇಟ್ ಕೋಟಾ. ಇದರ ಅಡ್ಮಿಷನ್ ಪ್ರಾಸೆಸ್ ಇದೆಯಲ್ಲ, ಅದನ್ನ ಅರುಣಾಚಲ ಪ್ರದೇಶದ DHE ನೋಡ್ಕೊಳ್ಳುತ್ತೆ. DHE ಅಂದ್ರೆ? ಡೈರೆಕ್ಟರೇಟ್ ಆಫ್ ಹೈಯರ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್. ಅವರೇ ನೋಡ್ಕೊಳ್ಳೋದು. ಓಕೆ. ಈಗ ರಾಜ್ಯದಲ್ಲಿ ಬೇರೆ ಪ್ರೈವೇಟ್ ಎಂಬಿಬಿಎಸ್ ಕಾಲೇಜ್ಗಳೇ ಇಲ್ವಾ? ಅಥವಾ BDS, ಆಯುಷ್ ಕೋರ್ಸ್ಗಳ ಅವಕಾಶ ಹೇಗಿದೆ? ಮೂಲಗಳ ಪ್ರಕಾರ ಅರುಣಾಚಲದಲ್ಲಿ ಸದ್ಯಕ್ಕೆ ಯಾವುದೇ ಪ್ರೈವೇಟ್ ಎಂಬಿಬಿಎಸ್ ಕಾಲೇಜುಗಳಿಲ್ಲ. ಹೌದಾ? ಹಾಗೇನೆ BAMS, BHMS, BUMS ಈ ತರಹದ ಆಯುಷ್ ಕೋರ್ಸುಗಳಿಗೂ ಕೂಡ ರಾಜ್ಯದ ಒಳಗೆ ಗವರ್ಮೆಂಟ್ ಅಥವಾ ಪ್ರೈವೇಟ್ ಸೀಟ್ಸ್ ಸದ್ಯಕ್ಕೆ ಇಲ್ಲ. ಅಯ್ಯೋ. ಆದರೆ ಒಂದು ಅವಕಾಶ ಇದೆ. AACCC ಅಂತ ಇದೆಯಲ್ಲ, ಸೆಂಟ್ರಲ್ ಕೌನ್ಸಿಲಿಂಗ್. ಅದರ ಮೂಲಕ 15% ಆಲ್ ಇಂಡಿಯಾ ಕೋಟಾ ಆಯುಷ್ ಸೀಟುಗಳಿಗೆ ಅಪ್ಲೈ ಮಾಡಬಹುದು. ಸರಿ ಸರಿ. ಇನ್ನು BDS ಅಂದ್ರೆ ಡೆಂಟಲ್ ವಿಚಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಸುಮಾರು ಒಂದು 10 ಸೀಟುಗಳಿಗೆ ಅಡ್ಮಿಷನ್ ನಡೆಯುತ್ತೆ ಅಂತ ಕೆಲವು ಕಡೆ ಮಾಹಿತಿ ಇದೆ. ಓಕೆ. ಈಗ ಆ 85% ರಾಜ್ಯ ಕೋಟಾ ಸೀಟುಗಳಿಗೆ ಅಡ್ಮಿಷನ್ ಪ್ರಾಸೆಸ್ ಹೇಗೆ ನಡೆಯುತ್ತೆ? ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬಹುದಾ? ಯಾಕಂದ್ರೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಬಹುದು. ಖಂಡಿತ. ಇದನ್ನ DHEನೇ ನಡೆಸೋದು. ಅವರ ವೆಬ್ಸೈಟ್ ಇದೆಯಲ್ಲ, apdhe.nic.in ಅಥವಾ apje.co.in, ಅದರಲ್ಲಿ ನೋಡ್ಬೇಕು. ಮೊದಲಿಗೆ ನೀಟ್ ರಿಸಲ್ಟ್ ಬಂದ್ಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಅದಕ್ಕೆ ಒಂದಿಷ್ಟು ಫೀಸ್ ಇರುತ್ತೆ. ಅಲ್ಲಿನ ಲೋಕಲ್ APST ಅಂತಾರೆ, ಅವರಿಗೆ ಒಂದು ರೇಟು, ನಾನ್ APSTಗೆ ಇನ್ನೊಂದು ರೇಟ್. ಸರಿ. ಅದಾದ್ಮೇಲೆ ನೀಟ್ ಸ್ಕೋರ್ ಮಾಡ್ಕೊಂಡು ಸ್ಟೇಟ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಓಕೆ. ಆ ಲಿಸ್ಟ್ ಬಂದಮೇಲೆ ಕ್ಯಾಂಡಿಡೇಟ್ಸ್ ತಮ್ಮ ಚಾಯ್ಸ್ ಫಿಲ್ ಮಾಡಬೇಕು. ಅಂದ್ರೆ MBBS ಬೇಕಾ, BDS ಬೇಕಾ, ಕಾಲೇಜು ಟ್ರಿಮ್ಸ್ ಅಲ್ವಾ, ಅದನ್ನ ಸೆಲೆಕ್ಟ್ ಮಾಡಿ ಲಾಕ್ ಮಾಡಬೇಕು. ಚಾಯ್ಸ್ ಲಾಕಿಂಗ್? ಹೌದು. ಇದರ ಬೇಸಿಸ್ ಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗತ್ತೆ. ಸೀಟ್ ಸಿಕ್ಕರೆ ಅದನ್ನ ಫ್ರೀಸ್ ಮಾಡ್ಬೋದು, ಅಂದ್ರೆ ಕನ್ಫರ್ಮ್ ಮಾಡ್ಬೋದು, ಅಥವಾ ಫ್ಲೋಟ್ ಮಾಡ್ಬೋದು, ಅಂದ್ರೆ ಮುಂದಿನ ರೌಂಡ್ಗೆ ಹೋಗ್ಬೋದು. ಸೀಟ್ ಕನ್ಫರ್ಮ್ ಮಾಡಕ್ಕೆ ಏನ್ ಮಾಡ್ಬೇಕು? ಸೀಟ್ ಕನ್ಫರ್ಮ್ ಆದ್ರೆ ನಹರ್ಲಗುನ್ನಲ್ಲಿರೋ DMETR ಆಫೀಸಿಗೆ ಹೋಗಿ ನಿಗದಿತ ಟೈಮ್ ಒಳಗೆ ನಾಮಿನೇಷನ್ ಲೆಟರ್ ತಗೋಬೇಕು. ಓ, ಆಫೀಸಿಗೆ ಹೋಗ್ಬೇಕಾ? ಹೌದು. ಆಮೇಲೆ ಸೆಕೆಂಡ್ ರೌಂಡ್, ಆಮೇಲೆ ಬೇಕಿದ್ರೆ ಸ್ಪಾಟ್ ರೌಂಡ್ ಕೂಡ ಇರ್ಬೋದು. ಸಾಮಾನ್ಯವಾಗಿ ಈ ಪ್ರೋಸೆಸ್ ಜುಲೈ ಎಂಡಿಂದ ಶುರುವಾಗಿ ಸೆಪ್ಟೆಂಬರ್ ಮಿಡಲ್ ತನಕ ಹೋಗುತ್ತೆ. ಡೇಟ್ಸ್ಗೆ ವೆಬ್ಸೈಟ್ ಚೆಕ್ ಮಾಡ್ತಾನೆ ಇರಬೇಕು. ಸರಿ. ಈಗ TRMHSಗೆ ಸೇರ್ಬೇಕು ಅಂದ್ರೆ ನೀಟ್ನಲ್ಲಿ ಸುಮಾರು ಎಷ್ಟು ರ್ಯಾಂಕ್ ಬೇಕಾಗ್ಬೋದು? ಕಟ್ ಆಫ್ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಆಲ್ ಇಂಡಿಯಾ ಕೋಟಾ AIQದ 2024ರ ಲಾಸ್ಟ್ ರ್ಯಾಂಕ್ಸ್ ನೋಡೋದಾದ್ರೆ ಒಂದು ಅಂದಾಜು ಸಿಗುತ್ತೆ. ಹೇಳಿ. ಜನರಲ್ ಕ್ಯಾಟಗರಿಗೆ ಸುಮಾರು 23,000 ರ್ಯಾಂಕ್ ಹತ್ರತ್ರ, OBCಗೆ ಒಂದು 25,000, EWSಗೆ 28,000, SCಗೆ ಸ್ವಲ್ಪ ಜಾಸ್ತಿ 1,29,000 ಮತ್ತೆ STಗೆ 1,55,000 ರ್ಯಾಂಕ್ ಹತ್ರತ್ರ ಇತ್ತು. ಓ. ಇದು AIQದು. ಸ್ಟೇಟ್ ಕೋಟಾ ಕಟ್ ಆಫ್ ಬೇರೆ ಇರುತ್ತೆ, ಅದನ್ನ DHEನೇ ಬಿಡುಗಡೆ ಮಾಡುತ್ತೆ. ಆದರೆ AIQ ರ್ಯಾಂಕ್ ನೋಡಿದ್ರೆ ಒಂದು ಐಡಿಯಾ ಬರುತ್ತಲ್ವಾ?
ಹೌದು, ಕಾಂಪಿಟೇಟಿವ್ ಅಂತ ಗೊತ್ತಾಗುತ್ತೆ. ಇನ್ನು ಫೀಸ್ ವಿಚಾರಕ್ಕೆ ಬಂದ್ರೆ TRHIMSನಲ್ಲಿ MBBS ಓದೋಕೆ ಎಷ್ಟು ಖರ್ಚಾಗ್ಬೋದು? ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಹಾ, ಫೀಸ್ ಪರವಾಗಿಲ್ಲ ಅನ್ಸುತ್ತೆ. ಅಡ್ಮಿಷನ್ ಫೀಸ್ ಒಂದು 5,000 ರೂಪಾಯಿ. ಆಮೇಲೆ ಕಾಷನ್ ಮನಿ, ಅದು ರೀಫಂಡಬಲ್, ಒಂದು 10,000. ಸರಿ. ವಾರ್ಷಿಕ ಟ್ಯೂಷನ್ ಫೀಸ್ 20,000. ಹಾಸ್ಟೆಲ್ ಫೀಸ್ 5,000 ಪರ್ ಇಯರ್. ಯುಟಿಲಿಟಿ ಚಾರ್ಜಸ್ ಅಂತ ಇನ್ನೊಂದು 5,000. ಇದರ ಜೊತೆಗೆ ಲ್ಯಾಬ್, ಲೈಬ್ರರಿ, ಸ್ಪೋರ್ಟ್ಸ್, ಯೂನಿವರ್ಸಿಟಿ ಫೀಸ್ ಅಂತ ಸ್ವಲ್ಪ ಇರುತ್ತೆ. ಮೆಸ್ ಫೀಸ್ ಅದು ಸ್ಟೂಡೆಂಟ್ಸ್ ನಡೆಸೋದ್ರಿಂದ ವೇರಿ ಆಗ್ಬೋದು, ಆದರೆ ಓವರಾಲ್ ಪ್ರೈವೇಟ್ ಕಾಲೇಜಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ. ಸರಿ. ಈಗ ಕಾಲೇಜ್ನಲ್ಲಿ ಫೆಸಿಲಿಟೀಸ್ ಬಗ್ಗೆ ಹೇಳಿ. ಅಂದ್ರೆ ಸ್ಟೂಡೆಂಟ್ ಲೈಫ್ ಹೇಗಿರ್ಬೋದು ಅಲ್ಲಿ? ಮಾಹಿತಿಗಳ ಪ್ರಕಾರ TRHIMSನಲ್ಲಿ ಒಳ್ಳೆ ಸೌಲಭ್ಯಗಳೇ ಇವೆ. ಕಂಪ್ಯೂಟರ್ ಲ್ಯಾಬ್, ಚೆನ್ನಾಗಿರೋ ಲೈಬ್ರರಿ, ಸ್ಪೋರ್ಟ್ಸ್ ಫೆಸಿಲಿಟೀಸ್, ಇಂಡೋರ್ ಔಟ್ಡೋರ್ ಎರಡು, ಆಡಿಟೋರಿಯಂ, ಕೆಫೆಟೇರಿಯಾ. ಹಾಸ್ಟೆಲ್ ಸೌಲಭ್ಯ? ಹೌದು. ಹುಡುಗರಿಗೆ, ಹುಡುಗಿಯರಿಗೆ ಬೇರೆ ಬೇರೆ ಹಾಸ್ಟೆಲ್ ಇದೆ. ಮಾಡರ್ನ್ ಲ್ಯಾಬ್ಸ್, ಹಾಸ್ಪಿಟಲ್, ಬ್ಲಡ್ ಬ್ಯಾಂಕ್, ಹೀಗೆ ಎಲ್ಲವೂ ಇದೆ. ರಾಜ್ಯದ ಒಂದೇ ಮೆಡಿಕಲ್ ಕಾಲೇಜ್ ಅಲ್ವಾ, ಹಾಗಾಗಿ ಬಹುಶಃ ಅಲ್ಲಿ ಒಂದು ಯುನೀಕ್ ಆದ ಕ್ಲೋಸ್ನೆಟ್ ಕಮ್ಯುನಿಟಿ ಫೀಲ್ ಇರಬಹುದು. ಕೊನೆಯದಾಗಿ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಲೇಟೆಸ್ಟ್ ಮೆಡಿಕಲ್ ನ್ಯೂಸ್ ಇದೆಯಾ? ಹೌದು, ಕೆಲವು ಅಪ್ಡೇಟ್ಸ್ ಇವೆ. ಅರುಣಾಚಲ ಪ್ರದೇಶದ ನೀಟ್ UG 2025ರ ಸ್ಟೇಟ್ ಕೋಟಾ ಕೌನ್ಸೆಲಿಂಗ್ ಪ್ರಾಸೆಸ್ ಈಗ ಶುರುವಾಗಿದೆ. ಓಹ್, ಸ್ಟಾರ್ಟ್ ಆಗಿದ್ಯಾ? ಹಾಗೇನೆ ಸೆಂಟ್ರಲ್ ಲೆವೆಲ್ನಲ್ಲಿ MCC ಕೂಡ ಫಸ್ಟ್ ರೌಂಡ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದೆ. ಮತ್ತೆ PWBD ಕ್ಯಾಂಡಿಡೇಟ್ಸ್ಗೆ ಹೊಸ ಗೈಡ್ಲೈನ್ಸ್ ಬಂದಿದೆ. NMC ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಮತ್ತೆ ಸೀಟ್ಸ್ ಕಡಿತದ ಬಗ್ಗೆನೂ ಕೆಲವು ಸುದ್ದಿ ಚರ್ಚೆಯಲ್ಲಿದೆ. ತುಂಬಾ ಉಪಯುಕ್ತವಾದ ಮಾಹಿತಿ. ಅರುಣಾಚಲದಲ್ಲಿ MBBS ಮಾಡಬೇಕು ಅನ್ಕೊಂಡಿರೋರ್ಗೆ ಇದು ಖಂಡಿತ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲು. ಮುಖ್ಯವಾಗಿ ನೆನ್ಪಿಡಬೇಕಾಗಿರೋದು ಅಫಿಷಿಯಲ್ ವೆಬ್ಸೈಟ್ಸ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರೋದು ಮತ್ತೆ ಟೈಮ್ಗೆ ಸರಿಯಾಗಿ ಅಪ್ಲಿಕೇಶನ್ ಹಾಕೋದು. ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ. ಅರುಣಾಚಲ ಪ್ರದೇಶದಂತಹ ಒಂದು ಸುಂದರ, ವಿಶಿಷ್ಟವಾದ ಜಾಗದಲ್ಲಿ ಮೆಡಿಕಲ್ ಓದುವುದು ಅಂದ್ರೆ ಅದು ಬರೀ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಅಲ್ಲ. ಅಲ್ಲಿನ ಜನರ ಆರೋಗ್ಯದ ಅಗತ್ಯತೆಗಳನ್ನು ಅರ್ಥ ಮಾಡ್ಕೊಂಡು ಸೇವೆ ಮಾಡೋಕೆ ಒಂದು ಅದ್ಭುತ ಅವಕಾಶ ಕೂಡ. ಈ ಚಾಲೆಂಜ್ ಮತ್ತೆ ಅವಕಾಶ ಎರಡನ್ನೂ ಸ್ವೀಕರಿಸೋಕೆ ರೆಡಿ ಇದ್ದೀರಾ? ಯೋಚನೆ ಮಾಡಿ. ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಸಿಗೋಣ.